ಹೃದಯದ ಕಾಯಿಲೆ ಇದ್ದಕ್ಕಿದ್ದಂತೆ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವುದಿಲ್ಲ. ಅನೇಕ ಜನರಲ್ಲಿ ಇದು ಸುಲಭವಾಗಿ ಕಡೆಗಣಿಸಬಹುದಾದ ಸಣ್ಣ ಸುಳಿವುಗಳೊಂದಿಗೆ ಪ್ರಾರಂಭವಾಗುತ್ತದೆ. ಹಾರ್ಟ್ ಅಟ್ಯಾಕ್ ಸಂಭವಿಸುವ ಕೆಲವು ವಾರಗಳ ಅಥವಾ ದಿನಗಳ ಮೊದಲು ದೇಹವು ಕೆಲವು ಎಚ್ಚರಿಕೆಯ ಸೂಚನೆಗಳನ್ನು ನೀಡಲು ಪ್ರಾರಂಭಿಸುತ್ತದೆ. ಇವುಗಳನ್ನು ನಿರ್ಲಕ್ಷಿಸದೆ ತಕ್ಷಣ ವೈದ್ಯರನ್ನು ಭೇಟಿಯಾಗುವುದು ಸೂಕ್ತ. ಹಾರ್ಟ್ ಅಟ್ಯಾಕ್ ಸಂಭವಿಸುವ 15 ದಿನಗಳ ಮುಂಚೆ ಅಥವಾ ಆರಂಭಿಕ ಹಂತದಲ್ಲಿ ಕಂಡುಬರುವ ಪ್ರಮುಖ ಲಕ್ಷಣಗಳು: ಉಸಿರಾಟದ ತೊಂದರೆ. ಹೃದಯವು ರಕ್ತವನ್ನು ಸರಿಯಾಗಿ ಪಂಪ್ ಮಾಡಲು ಹೆಣಗಾಡಿದಾಗ, ನಡೆಯುವಾಗ, ಮೆಟ್ಟಿಲುಗಳನ್ನು ಹತ್ತುವಾಗ ಅಥವಾ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡುವಾಗ ನಿಮಗೆ ಉಸಿರಾಟದ ತೊಂದರೆ ಅನಿಸಬಹುದು. ಕೆಲವು ಜನರು ಮಲಗಿದಾಗ ಉಸಿರಾಟದ ತೊಂದರೆ ಅನುಭವಿಸುತ್ತಾರೆ. ವಿವರಿಸಲಾಗದ ಉಸಿರಾಟದ ತೊಂದರೆ ಒಂದು ಎಚ್ಚರಿಕೆಯ ಸಂಕೇತವಾಗಿದೆ. ಹೃದಯಕ್ಕೆ ಸಂಬಂಧಿಸಿದ ಎದೆಯ ನೋವು ದೇಹದ ಇತರ ಭಾಗಗಳಾದ ಎಡತೋಳು, ದವಡೆ, ಭುಜಗಳು, ಕುತ್ತಿಗೆ ಅಥವಾ ಮೇಲಿನ ಬೆನ್ನಿಗೆ ಹರಡಬಹುದು. ಈ ರೀತಿಯ ನೋವು ಹೆಚ್ಚಾಗಿ ಪರಿಶ್ರಮ ಅಥವಾ ಒತ್ತಡದ ಸಮಯದಲ್ಲಿ ಕಾಣಿಸಿಕೊಳ್ಳುತ್ತದೆ ಮತ್ತು ಹೃದಯದ ತೊಂದರೆಯನ್ನು ಸದ್ದಿಲ್ಲದೆ ಸೂಚಿಸುತ್ತದೆ. ಎದೆನೋವು ಅಥವಾ ಒತ್ತಡವು ಹೃದಯದ ಕಾಯಿಲೆಯ ಆರಂಭಿಕ ಲಕ್ಷಣಗಳಲ್ಲಿ ಒಂದಾಗಿದೆ. ಎದೆಯಲ್ಲಿ ಬಿಗಿತ, ನೋವು, ಒತ್ತಡ ಅಥವಾ ಭಾರವಾದ ಅನುಭವವಾಗುವುದು. ಕೆಲವರು ಒತ್ತಡ ಅಥವಾ ದೈಹಿಕ ಚಟುವಟಿಕೆಯ ಸಮಯದಲ್ಲಿ ಇದನ್ನು ಗಮನಿಸಿದರೆ, ಇತರರು ವಿಶ್ರಾಂತಿಯಲ್ಲಿಯೂ ಸಹ ಅದನ್ನು ಅನುಭವಿಸುತ್ತಾರೆ. ಯಾವುದೇ ಹೊಸ ಅಥವಾ ಅಸಾಮಾನ್ಯ ಎದೆಯ ಅಸ್ವಸ್ಥತೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು. ಪಾದಗಳು ಅಥವಾ ಕಣಕಾಲುಗಳಲ್ಲಿ ಊತ. ಹೃದಯವು ಪರಿಣಾಮಕಾರಿಯಾಗಿ ರಕ್ತವನ್ನು ಪಂಪ್ ಮಾಡದಿದ್ದಾಗ ಕೆಳಗಿನ ಕಾಲುಗಳಲ್ಲಿ ದ್ರವ ಸಂಗ್ರಹವಾಗುತ್ತದೆ. ಕಣಕಾಲುಗಳು ಅಥವಾ ಪಾದಗಳ ಸುತ್ತಲೂ ಊತ, ವಿಶೇಷವಾಗಿ ಸಂಜೆ ಅಥವಾ ದೀರ್ಘಕಾಲ ಕುಳಿತ ನಂತರ ಕಾಲುಗಳು ಮತ್ತು ಪಾದಗಳು ಊತ ಬರುತ್ತವೆ. ತಲೆ ತಿರುಗುವಿಕೆ ಅಥವಾ ಮೂರ್ಛೆ ಹೋಗುವುದು. ಮೆದುಳಿಗೆ ಸಾಕಷ್ಟು ರಕ್ತದ ಹರಿವು ಸಿಗದಿದ್ದಾಗ ತಲೆ ತಿರುಗುವಿಕೆ ಅಥವಾ ಮೂರ್ಛೆ ಹೋದಂತೆ ಭಾಸವಾಗುತ್ತದೆ. ಇದು ಅನಿಯಮಿತ ಹೃದಯ ಬಡಿತ ಅಥವಾ ರಕ್ತದೊತ್ತಡ ಸಮಸ್ಯೆಗಳಿಗೆ ಸಂಬಂಧಿಸಿರಬಹುದು. ನಿರಂತರ ಕೆಮ್ಮು. ಹೃದಯ ವೈಫಲ್ಯದಿಂದಾಗಿ ಶ್ವಾಸಕೋಶದಲ್ಲಿ ದ್ರವ ಸಂಗ್ರಹವಾದಾಗ, ವಿಶೇಷವಾಗಿ ನೊರೆ ಅಥವಾ ಗುಲಾಬಿ ಬಣ್ಣದ ಲೋಳೆಯನ್ನು ತರುವ ಕೆಮ್ಮು, ಹೋಗದಿರುವ ಕೆಮ್ಮು ಸಂಭವಿಸಬಹುದು. ಇದು ಹೆಚ್ಚಾಗಿ ಉಸಿರಾಟದ ತೊಂದರೆಯೊಂದಿಗೆ ಕಾಣಿಸಿಕೊಳ್ಳುತ್ತದೆ. ನೀಲಿ ತುಟಿಗಳು ಅಥವಾ ನೀಲಿ ಬೆರಳ ತುದಿಗಳು. ರಕ್ತದಲ್ಲಿನ ಆಮ್ಲಜನಕದ ಮಟ್ಟಗಳು ಕಡಿಮೆಯಾದಾಗ ತುಟಿಗಳು ಅಥವಾ ಉಗುರುಗಳ ಸುತ್ತಲೂ ನೀಲಿ ಬಣ್ಣ ಉಂಟಾಗುತ್ತದೆ. ಹೊಟ್ಟೆಯ ಮೇಲ್ಭಾಗದಲ್ಲಿ ಬಿಗಿತ. ಕೆಲವು ಜನರು ಎದೆಯ ಕೆಳಗೆ ಒತ್ತಡ, ಹೊಟ್ಟೆ ತುಂಬಿದ ಅನುಭವ ಅಥವಾ ಅಸ್ವಸ್ಥತೆಯನ್ನು ಅನುಭವಿಸುತ್ತಾರೆ. ಇದು ಉಬ್ಬುವುದು ಅಥವಾ ಅಜೀರ್ಣದಂತೆ ಕಾಣಿಸಬಹುದು, ಆದರೆ ಇದು ದ್ರವದ ಶೇಖರಣೆ ಅಥವಾ ಹೃದಯದ ಕಾರ್ಯ ಕಡಿಮೆಯಾಗುವುದಕ್ಕೆ ಸಂಬಂಧಿಸಿರಬಹುದು. ಅಸಾಮಾನ್ಯ ಆಯಾಸ. ಹೃದಯವು ಸಾಕಷ್ಟು ಆಮ್ಲಜನಕ ಸಮೃದ್ಧ ರಕ್ತವನ್ನು ಪೂರೈಸದಿದ್ದಾಗ ಸ್ಪಷ್ಟ ಕಾರಣವಿಲ್ಲದೆ ನಿರಂತರ ಆಯಾಸ ಸಂಭವಿಸಬಹುದು. ಈ ರೀತಿಯ ಆಯಾಸವು ಸಾಮಾನ್ಯವಾಗಿ ಕ್ರಮೇಣ ಕಾಣಿಸಿಕೊಳ್ಳುತ್ತದೆ ಮತ್ತು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ನಿಮ್ಮ ಶಕ್ತಿಯ ಮಟ್ಟಗಳು ಹಠಾತ್ತನೆ ಕಡಿಮೆಯಾದರೆ ಅಥವಾ ಕಡಿಮೆ ಇದ್ದರೆ ಅದನ್ನು ನಿರ್ಲಕ್ಷಿಸಬಾರದು. ಹೃದಯ ಬಡಿತದ ಏರಿಳಿತಗಳು. ವೇಗವಾದ ಬೀಸುವ ಅಥವಾ ಅನಿಯಮಿತ ಹೃದಯ ಬಡಿತವು ಲಯ ಸಮಸ್ಯೆಗಳನ್ನು ಸೂಚಿಸಬಹುದು. ಅಜೀರ್ಣದಂತಹ ನೋವು. ಹೃದಯದ ಅಸ್ವಸ್ಥತೆಯು ಕೆಲವೊಮ್ಮೆ ಆಮ್ಲೀಯತೆ, ವಾಕರಿಕೆ ಅಥವಾ ಹೊಟ್ಟೆ ಬಿಗಿದಂತೆ ಭಾಸವಾಗಬಹುದು. ಅನೇಕ ಜನರು ಇದನ್ನು ಜೀರ್ಣಕಾರಿ ಸಮಸ್ಯೆಗಳೆಂದು ತಪ್ಪಾಗಿ ಭಾವಿಸುತ್ತಾರೆ. ಆದರೆ ಅಸ್ವಸ್ಥತೆ ಬೆವರು ಅಥವಾ ಎದೆಯ ಒತ್ತಡದಿಂದ ಬಂದರೆ ಅದು ಹೃದಯಕ್ಕೆ ಸಂಬಂಧಿಸಿದೆ. ಶಾಖ ಅಥವಾ ದೈಹಿಕ ಚಟುವಟಿಕೆ ಇಲ್ಲದೆ ಹಠಾತ್ ಬೆವರುವುದು, ವಿಶೇಷವಾಗಿ ವಾಕರಿಕೆ ಅಥವಾ ಎದೆಯ ಅಸ್ವಸ್ಥತೆಯೊಂದಿಗೆ ಹೃದಯಾಘಾತವನ್ನು ಸೂಚಿಸಬಹುದು. ನಿದ್ರಾಹೀನತೆ. ಮಲಗಿರುವಾಗ ಉಸಿರಾಟದ ತೊಂದರೆ ಅಥವಾ ಹಠಾತ್ತನೆ ಎದ್ದೇಳುವಾಗ ಉಸಿರಾಟದ ತೊಂದರೆ ಕಂಡುಬಂದರೆ ರಾತ್ರಿಯಲ್ಲಿ ದೇಹದಲ್ಲಿ ದ್ರವದ ಸ್ಥಳಾಂತರ ಸೂಚಿಸಬಹುದು. ಈ ನಿದ್ರೆಗೆ ಸಂಬಂಧಿಸಿದ ಲಕ್ಷಣಗಳು ಹೃದಯದ ಸಮಸ್ಯೆಗಳನ್ನು ಸೂಚಿಸಬಹುದು. ಕಡಿಮೆ ದೂರ ನಡೆಯುವುದು ಅಥವಾ ಕೆಲವು ಹೆಜ್ಜೆಗಳನ್ನು ಹತ್ತುವುದು ಮುಂತಾದ ದೈನಂದಿನ ಚಟುವಟಿಕೆಗಳು ಆಯಾಸಕರವಾಗಿದ್ದರೆ ಅದು ನಿಮ್ಮ ಹೃದಯವು ಕಷ್ಟಪಡುತ್ತಿದೆ ಎಂದರ್ಥ. ಈ ಲಕ್ಷಣಗಳು ಯಾವಾಗಲೂ ಹೃದಯ ರೋಗವನ್ನು ಸೂಚಿಸುವುದಿಲ್ಲ, ಆದರೆ ಅವುಗಳನ್ನು ಎಂದಿಗೂ ನಿರ್ಲಕ್ಷಿಸಬಾರದು. ಈ ಲಕ್ಷಣಗಳನ್ನು ಕಡೆಗಣಿಸಲಾಗುವುದರಿಂದ ಅನೇಕ ಜನರು ಪ್ರಮುಖ ಘಟನೆಯ ನಂತರವೇ ಹೃದಯದ ಸಮಸ್ಯೆಗಳನ್ನು ಕಂಡುಕೊಳ್ಳುತ್ತಾರೆ. ಈ ಲಕ್ಷಣಗಳು ಪ್ರತಿಯೊಬ್ಬರಿಗೂ ಒಂದೇ ರೀತಿ ಇರಬೇಕೆಂದೇನಿಲ್ಲ. ಈ ಲಕ್ಷಣಗಳು ಪದೇ ಪದೇ ಕಾಣಿಸಿಕೊಂಡರೆ ತಕ್ಷಣ ತಪಾಸಣೆ ಮಾಡಿಸಿಕೊಳ್ಳಿ.